ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಾವೀಗಾಗಲೇ ದ್ವಿತೀಯ PUC ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಸರಣಿಗಳನ್ನು ಚರ್ಚೆ ಮಾಡ್ತಾ ಇದ್ದು, ಅದರಲ್ಲಿ ಭಾರತದ ಇತಿಹಾಸದ ಪ್ರಶ್ನೋತ್ತರಗಳನ್ನು ಕುರಿತಾಗಿ ಡಿಸ್ಕಷನ್ ಮಾಡ್ತಾ ಇದ್ದು, ಇಲ್ಲಿವರೆಗೆ ಅಪ್ ಟು 1 to 11 ವರೆಗೂ ಅಂದರೆ 11 ವಿಡಿಯೋಗಳು ಕಂಟಿನ್ಯೂಯಸ್ ಆಗಿ ಈಗ ಆಲ್ರೆಡಿ ಮುಗಿದಿದೆ. ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳ ಚರ್ಚೆ 11 ವಿಡಿಯೋಗಳು ಕಂಪ್ಲೀಟ್ ಆಗಿದೆ. ಸೊ ಈ ಒಂದು ವಿಡಿಯೋ 12ನೇ ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ಯಾರೆಲ್ಲ ಯೂಟ್ಯೂಬ್ ಚಾನಲಲ್ಲಿ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ನೋಡಿದರೆ, ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಪ್ಲೇಲಿಸ್ಟಲ್ಲಿ ಇರುತ್ತೆ. ಈ 11 ವಿಡಿಯೋಗಳನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ನೆಕ್ಸ್ಟ್ ಈ ಒಂದು ವಿಡಿಯೋವನ್ನು ವಾಚ್ ಮಾಡಿ. ಯಾರೆಲ್ಲ ಈ ಒಂದು ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿರೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ. ಅಪ್ಕಮಿಂಗ್ ನಾನು ಮಾಡ್ತಕ್ಕಂಥ ವೀಡಿಯೋಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳೋದಿದ್ರೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತ ಏನಪ್ಪ ಅಂತಂದರೆ, ನಿನ್ನೆ ಒಂದು ಕ್ಲಾಸಲ್ಲಿ ನಾನು ಹೇಳಿದ್ದೀನಿ ಮಧ್ಯದಲ್ಲಿ, ಏನಂದರೆ HSTR ಅಲ್ವಾ, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದಷ್ಟು ಬದಲಾವಣೆಗಳು ಆಗುವಂಥ ಸಾಧ್ಯತೆಗಳಿದೆ ಅಂತೇಳಿ ಒಂದು ಮೂಲಗಳಿಂದ ವಿಚಾರ ತಿಳಿದು ಬಂದಿದೆ. ಸೊ ಹಾಗಾಗಿ ಯಾರೆಲ್ಲ GPSTRಗೆ ಓದ್ತಾ ಇದ್ದೀರಾ ಅವರಿಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ಏನು ಬದಲಾವಣೆ ಆದ್ರೂ ಏನೂ ಸಮಸ್ಯೆ ಇಲ್ಲ. ಏಕೆಂದರೆ GPSTRಲ್ಲಿ ಡಿಸ್ಕ್ರಿಪ್ಟಿವ್ ಇರೋದ್ರಿಂದ ವಿವರಣಾತ್ಮಕವಾಗಿ ಬರೆಯೋದಕ್ಕೆ ಯಾರು ಎಫರ್ಟ್ ಆಗ್ತಿದ್ದೀರಾ ಅವ್ರಿಗೇನು ಸಮಸ್ಯೆ ಆಗಲ್ಲ. ಬಟ್ ಜಸ್ಟ್ ಆಗಿ ಓದ್ತಾ ಇರೋರಿಗೆ ಏನಪ್ಪ ಅಂತಂದರೆ ಒಂದು ಸ್ವಲ್ಪ ಎಫೆಕ್ಟ್ ಆಗುತ್ತೆ ಇದರಿಂದ. ಹಾಗಾಗಿ ವಿವರಣಾತ್ಮಕವಾದಂಥ ಪ್ರಶ್ನೆ ಪತ್ರಿಕೆ ಬರುವಂಥ ಸಾಧ್ಯತೆ ಇದೆ, ಅಥವಾ ಕಮ್ಯುನಿಕೇಷನ್ ಪತ್ರಿಕೆ ಆಗಿ ಬರುವಂಥ ಸಾಧ್ಯತೆಗಳಿದೆ. ಬದಲಾವಣೆಗಳಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ. C&R ಫೈನಲ್ ಬಂದ ಮೇಲೆ ನಮಗೆ ಎಲ್ಲ ಮಾಹಿತಿ ಕಂಪ್ಲೀಟಾಗಿ ತಿಳಿಯುತ್ತೆ. ಅದನ್ನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಬಂದ ತಕ್ಷಣ C&Rನ. ಅಲ್ಲಿವರೆಗೂ ನೀವೇನಂದರೆ GPSTRಗೆ ಅಂತೇಳಿ ಏನು ಸ್ಟಡಿ ಮಾಡ್ತಿದ್ದೀರಾ ಆ ಲೆವೆಲ್ನಲ್ಲೇ ನೀವೇನು ಮಾಡಬೇಕು, ಅದೇ ಲೆವೆಲ್ನಲ್ಲೇ ಸ್ಟಡಿಯನ್ನು ಕಂಟಿನ್ಯೂ ಮಾಡಿರಿ. ಅದರ ಜೊತೆಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಫೈನಲ್ C&R ಬರೋವರೆಗೂ ಯಾವುದಕ್ಕೂ ಆಗಲಿ ಪ್ಯಾನಿಕ್ ಆಗೋಕ್ಕೆ ಹೋಗ್ಬಿಡ್ರಿ. ಯಾಕೆಂದರೆ ಇದೇ ಫೈನಲ್ ಅಲ್ಲ, ಈಗೇನು ಹೇಳ್ತಿದ್ವಿ ಇದೇ ಫೈನಲ್ ಅಲ್ಲ. ಈ ರೀತಿ ಒಂದು ವಿಷಯ ಇದೆ ಅಂಥೇಳಿ ಒಂದಷ್ಟು ಮಾಹಿತಿಗಳು ತಿಳಿದದ್ದನ್ನು ನಾವು ನಿಮಗೆ ಹೇಳ್ತಾ ಇರೋದಂಥದ್ದಷ್ಟೇ. ಇದೇ ಫೈನಲ್ ಅಲ್ಲ. ಫೈನಲ್ C&R ಬಂದ ತಕ್ಷಣ ನಾವು ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಕೊಟ್ಟು ವಿಡಿಯೋವನ್ನು ವಾಚ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಿದ್ರೂ ಕೂಡ ನಿಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ಹಾಗೆ ಯೂಟ್ಯೂಬ್ ಚಾನಲ್ ಒಂದು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಇದೆ, ಲಿಂಕ್ ಕಳಿಸಿದ್ದೀನಿ. ಸೊ ಅದನ್ನು ಡಿಸ್ಕ್ರಿಪ್ಷನಲ್ಲಿದೆ. ಸೊ ಅದನ್ನು ನೋಡಿಬಿಟ್ಟು ಜಾಯ್ನ್ ಆಗಿ ಅಂತ ಹೇಳ್ತಾ, ಬನ್ನಿ ಹಾಗಾದರೆ ನಾವು ಈ ಒಂದು ವಿಡಿಯೋವನ್ನು ಆರಂಭ ಮಾಡೋಣ. ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ಮೊಘಲ್ ಸುಲ್ತಾನರ ಸಂಬಂಧಪಟ್ಟಂತೆ ಪ್ರಮುಖವಾದಂಥ ವಿಚಾರಗಳನ್ನು ಚರ್ಚೆ ಮಾಡಿದ್ವಿ ಅಲ್ವಾ. ಮೊಘಲರ ಒಂದು ಆಡಳಿತವನ್ನು ಸಂಬಂಧಪಟ್ಟಂತೆ ನಾವು ಸಂಪೂರ್ಣವಾದ ವಿಚಾರವನ್ನು ಒಂದು ವಾಕ್ಯ 2 ವಾಕ್ಯ ಮತ್ತು ಲಾಂಗ್ ಆನ್ಸರ್ಸ್ಗೆ ಸಂಬಂಧಪಟ್ಟಂತೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ವಿ. ಮೊಘಲರಲ್ಲಿ ಪ್ರಸಿದ್ಧ ಅರಸ ಯಾರು? ಅಕ್ಬರ್ನ ಒಂದು ಆಡಳಿತ ವ್ಯವಸ್ಥೆ ಯಾವ ರೀತಿ ಇತ್ತು, ಅವನ ಒಂದು ಧಾರ್ಮಿಕ ನೀತಿ, ಹಾಗೆ ಅಕ್ಬರ್ನ ರಜಪೂತ ನೀತಿ, ಅದರ ಜೊತೆಯಲ್ಲಿ ಅಕ್ಬರ್ನ ಒಂದು ಆಡಳಿತ ಯಾವ ರೀತಿ ಇತ್ತು, ಅವನ ಸೈನಿಕ ಸಾಧನೆಗಳೇನು, ಹಾಗೆ ಮೊಘಲರ ಒಂದು ಕೊಡುಗೆ ಏನಿದೆ ಅಲ್ವಾ, ಇತಿಹಾಸಕ್ಕೆ ಮೊಘಲರ ಒಂದು ಕೊಡುಗೆ ಏನಿದೆ ಅಂತೇಳಿ ಇಷ್ಟೆಲ್ಲ ಅಂಶಗಳನ್ನು ಮೊಘಲ್ ಸುಲ್ತಾನರ ಬಗ್ಗೆ ಇಂದಿನ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡಿದ್ದೀನಿ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇರುತ್ತೆ. ಈ ಎಲ್ಲ ಈ ದ್ವಿತೀಯ PUC ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳ ಒಂದು ಚರ್ಚೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. GPSTR ಆಗಿರ್ಬೋದು, HSTR ಅಲ್ವಾ, PCPSI ಎಕ್ಸಾಮ್ಸಿಗಾಗಿರ್ಬೋದು, ಹಾಗೆ PU ಕಾಲೇಜ್ ಲೆಕ್ಚರರ್ CETಗಾಗಿರ್ಬೋದು, ಅದರ ಜೊತೆಯಲ್ಲಿ
KTET ಅಲ್ವಾ, KTET ಆಗಿರ್ಬೋದು, ಕರ್ನಾಟಕ TET, CET, ಪ್ರೈಸ್ ಎಕ್ಸಾಮಿಗೆ ಓದ್ತಾ ಇರೋರಿಗೆ, ಹಾಗೆ KSET ನೆಟ್ ಎಕ್ಸಾಮನ್ನು ಬರಿತಾ ಇರೋರಿಗೆ ಎಲ್ರಿಗೂ ಕೂಡ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಈ ಪ್ರಶ್ನೋತ್ತರಗಳು ತುಂಬ ಯೂಸ್ಫುಲ್ ಆಗುತ್ತೆ. ಸೊ ದಯವಿಟ್ಟು ಇವುಗಳನ್ನು ನೀವು ಥಿಯರಿಟಿಕಲ್ ಆಗಿ ಓದ್ತಾ ಇದ್ರೆ ಈ ಒಂದು ವಿಡಿಯೋನ ಇನ್ನೊಂದ್ಸಲ ಏನು ಮಾಡಿ, ಜಸ್ಟ್ ಹಾಗೆ ಪಾಯಿಂಟ್ಸ್ ಆದ್ರೂ ಬರ್ಕೊಂಡು ನೋಡಿ, ಬರ್ಕೊಳ್ರಿ. ಅಥವಾ ಆಗಲ್ಲ ಅನ್ನೋರು ಕ್ಲಾಸ್ ಆದ್ರೂ 2x ಸ್ಪೀಡಲ್ಲಿ ಇಟ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ಇವತ್ತಿನ ಒಂದು ಮುಖ್ಯವಾದಂಥ ಟಾಪಿಕ್ ಏನಪ್ಪ ಅಂತಂದರೆ ಅಧ್ಯಾಯ 5 ಮತ್ತು 5.3 5ನೇ ಅಧ್ಯಾಯದಲ್ಲಿ 3ನೇ ಒಂದು ಟಾಪಿಕ್ಕು. 5ನೇ ಅಧ್ಯಾಯದಲ್ಲಿ ನಾವೀಗಾಗಲೇ ದೆಹಲಿ ಸುಲ್ತಾನರು ಮತ್ತು ಮೊಘಲರನ್ನ ನೋಡಿದ್ದೀವಿ. ಇದು 5.3 ಏನು, ಮರಾಠರ ಏಳಿಗೆ. ಅಂದರೆ ಮರಾಠರು ಅಂತಂದರೆ ಇಲ್ಲಿ ಮೊಘಲರ ಅವನತಿ ನಂತರ ಭಾರತದ ವಿವಿಧ ಭಾಗಗಳಲ್ಲಿ ಇವ್ರು ಏನು ಮಾಡ್ತಾರೆ, ಸ್ವತಂತ್ರವಾದ ರಾಜ್ಯಗಳ ಉದಯಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂಗಾಗುತ್ತೆ. ಯಾವಾಗ ಮೊಘಲರ ಅವನತಿ ನಂತರ ಆ ಒಂದು ಮೊಘಲರ ಅವನತಿ ನಂತರದಲ್ಲಿ ಮರಾಠರು ಏಳಿಗೆಗೆ ಬರ್ತಾರೆ. ಸೊ ಈ ಮರಾಠರಲ್ಲಿ ಪ್ರಸಿದ್ಧ ಅರಸ ಯಾರಪ್ಪ ಅಂತಂದರೆ ಈ ಮರಾಠ ರಾಜ್ಯದ ಸ್ಥಾಪಕ ಯಾರು, ಶಿವಾಜಿ, ಛತ್ರಪತಿ ಶಿವಾಜಿ ಅಂತ ನಾವು ಹೇಳ್ತೀವಿ. ಹಾಗೆ ಶಿವಾಜಿಯನ್ನ ಕುರಿತಾಗಿ ಒಂದಷ್ಟು ಅಂಶಗಳನ್ನು ನಾವು ಇಲ್ಲಿ ಗಮನಿಸೋದಾದರೆ, ಶಿವಾಜಿ ಒಂದು ಆರಂಭಿಕ ಜೀವನ ಸಾಮಾನ್ಯ ಶಕ 1627ರಲ್ಲಿ, ಎಲ್ಲಿ 1627ರಲ್ಲಿ ಶಿವನೇರಿ ಎಂಬಲ್ಲಿ ಜನಿಸಿದನು ಶಿವಾಜಿ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ, ಕೆಲವೊಂದು ಪುಸ್ತಕಗಳಲ್ಲಿ ಏನಿದೆ 1630 ಅಂತಲೂ ಕೂಡ ಇದೆ. ಸೊ ಹಾಗಾಗಿ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಶಹಜಿ ಭೋನ್ಸ್ಲೆ ಮತ್ತು ಜೀಜಾಬಾಯಿ ಇವರ ತಂದೆ ತಾಯಿಗಳು. ಹಾಗೆ ಅಹಮದ್ ನಗರದ ಸುಲ್ತಾನ್ನಲ್ಲಿ ಮತ್ತು ಅನಂತರ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನ್ನಲ್ಲಿ ಶಹಜಿ ಸೇವೆ ಸಲ್ಲಿಸೋದನ್ನು ನಾವು ಗಮನಿಸಿರ್ತೀವಿ, ನಾವು ಈಗಾಗಲೇ ತಿಳ್ಕೊಂಡಿರ್ತೀವಿ. ಸೊ ಹಾಗಾಗಿ ಶಹಜಿಗೆ ಪೂನಾವನ್ನು ಏನು ಮಾಡ್ತಾರೆ, ಜಹಾಗೀರ್ನಾಗಿ ನೀಡ್ತಾರೆ. ಈ ಒಂದು ಜಹಾಗೀರನ್ನಾಗಿ ಶಹಜಿ ಏನು ಮಾಡ್ತಾನೆ, ಪೂನಾವನ್ನು ನಿರ್ವಹಿಸ್ತಾ ಇರ್ತಾನೆ, ಅಂದರೆ ನೋಡ್ಕೊಳ್ತಾ ಇರ್ತಾನೆ. ಹಾಗೆ ಜೀಜಾಬಾಯಿ ಏನು ಮಾಡ್ತಾಳೆ, ಆ ಸಂದರ್ಭದಲ್ಲಿ ಶಿವಾಜಿಯನ್ನು ಎಲ್ಲ ಸಂಪೂರ್ಣವಾದ ಶಿವಾಜಿಯ ಒಂದು ಬಾಲ್ಯ ಜೀವನವನ್ನೆಲ್ಲ ಯಾರು ನೋಡ್ಕೊತಾರೆ, ಕಂಪ್ಲೀಟಾಗಿ ಜೀಜಾಬಾಯಿನೇ ಎಲ್ಲ ನಿರ್ವಹಿಸ್ತಾಳೆ. ಸೊ ಹಾಗಾಗಿ ಶಹಜಿ ಮತ್ತೆ ಏನು ಮಾಡ್ತಾನೆ, ಮತ್ತೊಂದು ಜಾಗೀರಾಗಿದ್ದಂಥ ಬೆಂಗಳೂರಿನಲ್ಲಿ ನೆಲೆಸಿದ್ರಿಂದ ಎಲ್ಲ ಧೈರ್ಯ ಸ್ಥೈರ್ಯ ಎಲ್ಲವನ್ನ ಕೊಟ್ಟು ಪರಾಕ್ರಮವನ್ನು ಯಾವ ರೀತಿ ನೆಕ್ಸ್ಟ್ ಅಂದರೆ ಮಗನಲ್ಲಿ ಪರಾಕ್ರಮ, ಆಧ್ಯಾತ್ಮ, ಶೌರ್ಯ, ಧೈರ್ಯಗಳನ್ನೆಲ್ಲ ತುಂಬಿ ಸಾಕಿ ಸಲ್ದಂಥಳು ಯಾರು ಅಂದರೆ ತಾಯಿ ಜೀಜಾಬಾಯಿ. ಯಾರು, ಶಿವಾಜಿಯ ತಾಯಿ ಜೀಜಾಬಾಯಿ ಈ ರೀತಿ ಮಗನನ್ನು ಬೆಳೆಸ್ತಾಳೆ ಅಂತ ಹೇಳ್ಬೋದು. ಹಾಗೆ ರಾಮಾಯಣ ಮಹಾಭಾರತದಂಥ ಒಂದು ಕಥೆಗಳನ್ನು ಕೂಡ, ಮಹಾಭಾರತದ ಎಲ್ಲ ಕಥೆಗಳನ್ನು ಕೂಡ ಹೇಳ್ತಾ ಮಗನಿಗೆ ಹೆಚ್ಚಿನ ಒಂದು ಸ್ಥೈರ್ಯ ಧೈರ್ಯಗಳನ್ನು ಹಾಕಿ ತುಂಬಿ ಧೈರ್ಯವಂತನನ್ನಾಗಿ ಬೆಳೆಸಿದಳು. ಶಿವಾಜಿಯ ವಿದ್ಯಾಗುರು ಯಾರಪ್ಪ ಅಂತಂದರೆ ದಾದಾಜಿ ಕೊಂಡದೇವ. ಶಿವಾಜಿಯ ವಿದ್ಯೆಯನ್ನು ನೀಡಿದಂಥ ಕಲಿಸಿದಂಥ ಗುರು ಯಾರು, ದಾದಾಜಿ ಕೊಂಡದೇವ. ಹಾಗೆ ದಾದಾಜಿ ಕೊಂಡದೇವ ಶಿವಾಜಿಗೆ ವಿದ್ಯೆಯನ್ನು ನೀಡಿದಂಥ ಗುರು ಆದರೆ ನೆಕ್ಸ್ಟ್ ಈತ ಮಾರ್ಗದರ್ಶಕನು ಕೂಡ ಆಗಿರ್ತಾರೆ. ಹಾಗೆ ಶಿವಾಜಿಯ ಸಂತರಾದಂಥ ರಾಮದಾಸ್ ಮತ್ತು ತುಕಾರಾಮ್ರಿಂದಲೂ ಕೂಡ ಪ್ರಭಾವಕ್ಕೆ ಒಳಗಾಗಿರ್ತಾನೆ. ಯಾರು, ಶಿವಾಜಿ ಪ್ರಭಾವಕ್ಕೆ ಯಾರಿಂದ ಒಳಗಾಗಿರ್ತಾರೆ ಅಂತಂದರೆ ರಾಮದಾಸ್, ಸಂತರಾದಂಥ ರಾಮದಾಸ್ ಮತ್ತು ತುಕಾರಾಮ್ರಿಂದಲೂ ಕೂಡ ಶಿವಾಜಿ ಅವರ ಒಂದು ಪ್ರಭಾವಕ್ಕೆ ಒಳಗಾಗಿರ್ತಾರೆ ಅಂತೇಳಿ ನಾವು ಗಮನಿಸ್ಬೋದು. ಇದಿಷ್ಟು ಶಿವಾಜಿಯನ್ನು ಕುರಿತಾಗಿ ಪ್ರಮುಖ ಅಂಶಗಳಾಯಿತು. ಹಾಗಾದರೆ ಈ ಒಂದು ನೆಕ್ಸ್ಟಲ್ಲಿ ನಾವು ಏನು ನೋಡ್ತಿದ್ದೀವಿ ಅಂದರೆ ಒಂದು ವಾಕ್ಯದ ಪ್ರಶ್ನೆಗಳು ಮತ್ತು 2 ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಗಮನಿಸ್ತಾ ಹೋಗೋಣ. ಅನಂತರದಲ್ಲಿ ಒಂದು ಲಾಂಗ್ ಆನ್ಸರ್ಸ್ ಇದೆ, ಅದನ್ನು ನೋಡೋಣ. ಮೊದಲೇ ಪ್ರಶ್ನೆ ನೋಡಿ, ಒಂದು ವಾಕ್ಯದಲ್ಲಿ ಉತ್ತರಿಸ್ತಕ್ಕಂಥವು. ಇವುಗಳು ನಿಮಗೆ ಮಲ್ಟಿಪಲ್ ಚಾಯ್ಸಿಗಾದರೂ ಬರ್ಬೋದು, ಅಥವಾ ನಿಮಗೆ ಯಾವುದೇ ರೀತಿ CETಗಳಲ್ಲಿ ಕ್ವಶನನ್ನು ರೈಸ್ ಆಗಿರ್ತಕ್ಕಂಥದ್ದು. ಇದರಲ್ಲಿ ಯಾವುದಾದ್ರೂ 1 or 2 ಕ್ವಶನ್ಸು ಕಂಪಲ್ಸರಿ ಇರುತ್ತೆ. ಯಾಕೆಂದರೆ ಮರಾಠರ ಪ್ರಸಿದ್ಧ ಸ್ಥಾಪಕ ಶಿವಾಜಿಯನ್ನು ಕುರಿತಾಗಿ ಯಾವುದೇ ಒಂದು ಕ್ವಶನ್ ಪೇಪರಲ್ಲಿ ನೋಡಿ ಕಂಪಲ್ಸರಿ ಕ್ವಶನ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಲೆಸನ್ ಆಗಿರುತ್ತೆ, ಗಮನಿಸ್ತಾ ಹೋಗಿ. ಮೊದಲನೇ ಪ್ರಶ್ನೆ ನೋಡಿ, ಮರಾಠ ರಾಜ್ಯದ ಸ್ಥಾಪಕ ಯಾರು, ಶಿವಾಜಿ. ಇವೆಲ್ಲ ಗೊತ್ತಿರ್ತಕ್ಕಂಥ ವಿಷಯ, ಆದ್ರೂ ಒಮ್ಮೆ ಹೇಳುವಂಥದ್ದು ನೋಡಿ, ಗಮನಿಸ್ತಾ ಹೋಗಿ. ಮರಾಠ ರಾಜ್ಯದ ಸ್ಥಾಪಕ ಶಿವಾಜಿ. ಶಿವಾಜಿ ಮತ್ತು ರಾಜಾ ಜಯಸಿಂಗ್. ಶಿವಾಜಿ ಮತ್ತು ರಾಜಾ ಜಯಸಿಂಗ್
ನಡುವೆ ಸಹಿ ಹಾಕಲಾದಂಥ ಒಪ್ಪಂದ ಯಾವುದು? ಇದ್ಯಾವುದು ಒಪ್ಪಂದ? ಪುರಂದರಗಡ ಒಪ್ಪಂದ. ಪುರಂದರಗಡ ಒಪ್ಪಂದ ಯಾರ ನಡುವೆ ನಡೆಯಿತು? ಶಿವಾಜಿ ಮತ್ತು ರಾಜಾ ಜೈಸಿಂಗ್ ನಡುವೆ ಪುರಂದರಗಡ ಒಪ್ಪಂದ ನಡೆಯಿತು ಅಥವಾ ಒಪ್ಪಂದವಾಯಿತು. ಶಿವಾಜಿ ಇದ್ದಂಥ ಬಿರುದು ಯಾವುದಂದ್ರೆ ಛತ್ರಪತಿ ಎಂಬಂತ ಒಂದು ಬಿರುದನ್ನ ಶಿವಾಜಿಗೆ ನೀಡಲಾಗಿರುತ್ತೆ. ಶಿವಾಜಿಯ ಕಿರೀಟ ಧಾರಣೆ ಆಗಿದ್ದ ಯಾವಾಗ? ಶಿವಾಜಿಗೆ ಕಿರೀಟ ಧಾರಣೆ ಆದಂಥ ವರ್ಷ ಕ್ರಿಸ್ತ ಶಕ 1674ರಲ್ಲಿ. ಹಾಗೆ ಚೌತ್ ಎಂಬಂತ ಒಂದು ತೆರಿಗೆ ಪದ್ಧತಿ ಇತ್ತು. ಹಾಗಾದ್ರೆ ಚೌತ್ ಅಂದ್ರೆ ಏನು ಅಂದ್ರೆ 1/4 ತೆರಿಗೆ ವ್ಯವಸ್ಥೆಯನ್ನ ಚೌತ್ ಅಂತೇಳಿ ಕರಿತಾ ಇದ್ರು. ಇನ್ ಡೀಟೇಲ್ ಆಗಿ ಮುಂದೆ ನೋಡೋಣ. 2 ವಾಕ್ಯದ ಪ್ರಶ್ನೆಗಳನ್ನ ಉತ್ತರಿಸೋದಕ್ಕೆ ನೋಡೋಣ. ಶಿವಾಜಿ ಎಲ್ಲಿ ಮತ್ತೆ ಯಾವಾಗ ಜನಿಸಿದ್ರು? ಶಿವಾಜಿ ಶಿವನೇರುದುರ್ಗದಲ್ಲಿ 1627ರಲ್ಲಿ ಜನಿಸಿದ. ಕ್ರಿಸ್ತ ಶಕ 1627ರಲ್ಲಿ ಶಿವಾಜಿ ಶಿವನೇರುದುರ್ಗದಲ್ಲಿ ಜನಿಸಿದ. ಶಿವಾಜಿ ತಂದೆ ತಾಯಿ ಶಾಜಿ ಭೋಸ್ಲೆ ಮತ್ತು ತಾಯಿ ಜೀಜಾಬಾಯಿ. ನೆಕ್ಸ್ಟ್, ಶಿವಾಜಿ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ಇಬ್ರು ವ್ಯಕ್ತಿಗಳು ಯಾರು? ಶಿವಾಜಿ ಮೇಲೆ ಪ್ರಭಾವ ಬೀರಿದಂಥ ಇಬ್ಬರು ವ್ಯಕ್ತಿಗಳು ರಾಮದಾಸ್ ಮತ್ತೆ ತುಕಾರಾಮ್. ಶಿವಾಜಿ, ನೆಕ್ಸ್ಟ್ 4th ಕ್ವಶನ್, ಶಿವಾಜಿ ಯಾವುದಾದ್ರೂ 2 ಕೋಟೆಗಳನ್ನ ಹೆಸರಿಸಿ. ಶಿವಾಜಿ 2 ಪ್ರಮುಖ ಕೋಟೆಗಳು ರಾಯಗಢ, ಪುರಂದರಗಡ ಮತ್ತು ಇನ್ನೊಂದು ಸಿಂಹಗಡ. ರಾಯಗಢ, ಪುರಂದರಗಡ ಮತ್ತು ಸಿಂಹಗಡ ಇವು ಶಿವಾಜಿಯ ಪ್ರಮುಖ ಕೋಟೆಗಳಾಗಿವೆ. ನೆಕ್ಸ್ಟ್, ಶಿವಾಜಿ ಸಂಗ್ರಹಿಸುತ್ತಿದ್ದಂತಹ 2 ರೀತಿಯ ತೆರಿಗೆಗಳು ಯಾವುದು? ಯಾವ ತೆರಿಗೆಗಳು? ಒಂದು ಚೌತ್, ಇನ್ನೊಂದು ಸರ್ದೇಶ್ಮುಖಿ. ಒಂದು ಚೌತ್ ಮತ್ತೆ ಇನ್ನೊಂದು ಸರ್ದೇಶ್ಮುಖಿ ಎಂಬಂತ 2 ರೀತಿಯ ತೆರಿಗೆಗಳನ್ನು ಶಿವಾಜಿ ಸಂಗ್ರಹ ಮಾಡ್ತಾ ಇದ್ದ. ಹಾಗಾದ್ರೆ ಲಾಂಗ್ ಆನ್ಸರ್ಸ್ ನೋಡೋಣ. ಶಿವಾಜಿಯ ದಿಗ್ವಿಜಯವನ್ನ ಕುರಿತು ಬರೆಯಿರಿ. ಶಿವಾಜಿ ಮರಾಠ ರಾಜ್ಯದ ಸ್ಥಾಪಕನಾಗಿದ್ದು ಇವನಿಗೆ ಛತ್ರಪತಿ ಎಂಬಂತ ಒಂದು ಬಿರುದನ್ನು ಕೂಡ ನೀಡಲಾಗಿರುತ್ತೆ. ಅದರ ಜೊತೆಯಲ್ಲಿ ಈತ 1627ರಲ್ಲಿ ಕ್ರಿಸ್ತ ಶಕ 1627ರಲ್ಲಿ ಎಲ್ಲಿ? ಮಹಾರಾಷ್ಟ್ರದ ಶಿವನೇರುದುರ್ಗದಲ್ಲಿ ಜನಿಸಿದನು. ಇವನ ತಂದೆ ಶಾಜಿ ಭೋಸ್ಲೆ, ತಾಯಿ ಜೀಜಾಬಾಯಿ. ದಾದಾಜಿ ಕೊಂಡದೇವ ಅವನ ಗುರು. ಧೈರ್ಯ ಮತ್ತು ಧರ್ಮಶ್ರದ್ಧೆಯ ಮಹಿಳೆಯಾಗಿದ್ದಂತಹ ಜೀಜಾಬಾಯಿ ತನ್ನ ಮಗನಲ್ಲಿ ಏನ್ ಮಾಡ್ತಾಳೆ? ಇವೆಲ್ಲವನ್ನ, ಪರಾಕ್ರಮವನ್ನ, ಆಧ್ಯಾತ್ಮವನ್ನ, ಹಾಗೆ ಶೌರ್ಯ ಧೈರ್ಯಗಳನ್ನ ತುಂಬಿ ಆತನನ್ನ ಬೆಳೆಸಿದಳು. ಗುರುಗಳಾದ ದಾದಾಜಿ ಕೊಂಡದೇವ ಏನ್ ಮಾಡ್ತಾರೆ? ಬೇರೆ ಬೇರೆ ರೀತಿಯ ಯುದ್ಧ ಕಲೆಗಳಲ್ಲಿ ಮತ್ತೆ ಆಡಳಿತ ನಿರ್ವಹಣೆಯಲ್ಲಿ ತರಬೇತಿಯನ್ನ ಶಿವಾಜಿಗೆ ನೀಡ್ತಾರೆ. ಹಾಗಾದ್ರೆ ಶಿವಾಜಿಯ ಸಾಧನೆಗಳು ಏನಿತ್ತು ಅಲ್ವಾ? ಶಿವಾಜಿಯ ಸೈನಿಕ ಸಾಧನೆಗಳೇನಿದೆ ಅಂತೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಪ್ರಬಲ ಸೈನ್ಯದ ಸ್ಥಾಪನೆ. ಮೊದಲನೇದಾಗಿ ಶಿವಾಜಿ ಸೈನ್ಯಕ್ಕೆ ಏನ್ ಬೇಕಾಗಿತ್ತು? ಪ್ರಬಲವಾದಂಥ ಒಂದು ಸೈನ್ಯದ ಅವಶ್ಯಕತೆ ಇತ್ತು. ಅದನ್ನ ಈತ ಏನ್ ಮಾಡ್ತಾನೆ? ಸ್ಥಾಪನೆಯನ್ನ ಮಾಡ್ಕೊಳ್ತಾನೆ. ಶಿವಾಜಿಯು ತನ್ನ ಗುರುಗಳಾದಂಥ ದಾದಾಜಿ ಕೊಂಡದೇವರ ಸಹಾಯದಿಂದ ಒಂದು ಸೈನ್ಯ ನಿರ್ಮಾಣಕ್ಕೆ ಮುಂದಾಗ್ತಾನೆ. ಸೊ ಇದರಿಂದ ಗುಡ್ಡಗಾಡುಗಳಲ್ಲಿ ಜೀವಿಸ್ತಿದ್ದಂಥ ಬಲಶಾಲಿಗಳು, ಧೈರ್ಯವಂತರು ಆದಂಥ ಮಾವಳ್ಳಿ ಜನರಿಗೆ, ಮಾವಳ್ಳಿ ಜನರಿಗೆ ಹೆಚ್ಚಿನ ಒಂದು ತರಬೇತಿಯನ್ನು ನೀಡಿ ಶಿವಾಜಿ ತನ್ನ ಪ್ರಬಲ ಸೈನ್ಯವನ್ನ ನಿರ್ಮಾಣವನ್ನ ಮಾಡ್ಕೊಳ್ತಾನೆ. ಸೊ ಹಾಗಾಗಿ ಇವನ ಸೈನ್ಯ ಹೇಗಿರುತ್ತೆ? ತುಂಬಾ ಬಲಿಷ್ಠವಾಗಿ ಪ್ರಬಲವಾದಂಥ ಒಂದು ಸೈನ್ಯ ಇರುತ್ತೆ. ನೆಕ್ಸ್ಟ್ ನೋಡೋಣ. 2ನೇ ಒಂದು ಪಾಯಿಂಟ್ ಅಲ್ಲಿ ಕೋಟೆಗಳ ವಶ. ಶಿವಾಜಿ ಏನ್ ಮಾಡ್ತಾನೆ? ತನ್ನ ಒಂದು ಬಲಿಷ್ಠವಾದಂಥ ಸೈನ್ಯದ ನೆರವಿನಿಂದಾಗಿ ತೋರಣಗಡ, ಕೊಂಕಣಗಡ, ಸಿಂಹಗಡ, ಪುರಂದರಗಡ ಮೊದಲಾದ ಕೋಟೆಗಳನ್ನ ಬಿಜಾಪುರದ ಸುಲ್ತಾನನಿಂದ, ಯಾವ ಕೋಟೆಗಳನ್ನ? ಬಿಜಾಪುರದ ಸುಲ್ತಾನನಿಂದ ತೋರಣಗಡ, ಕೊಂಕಣಗಡ, ಸಿಂಹಗಡ ಮತ್ತು ಪುರಂದರಗಡ ಮೊದಲಾದ ಕೋಟೆಗಳನ್ನ ಬಿಜಾಪುರ ಸುಲ್ತಾನನಿಂದ ಶಿವಾಜಿ ವಶಪಡಿಸ್ಕೊಳ್ತಾನೆ. ನೆಕ್ಸ್ಟ್ ಏನು? ಸೈನಿಕ ಸಾಧನೆಗಳಲ್ಲಿ ಮತ್ತೆ ಜಾವಳ್ಳಿ ಪ್ರದೇಶದ ಆಕ್ರಮಣ. ಶಿವಾಜಿಯು ತನ್ನ ಒಂದು ಗಮನವನ್ನ ಕೊಂಕಣ ತೀರದ ಕಡೆ ಹರಿಸಿ ಜಾವಳಿ ಪ್ರದೇಶವನ್ನ ಆಕ್ರಮಿಸ್ಕೊಳ್ತಾನೆ. ಇಲ್ಲಿ ಯಾರು ಇರ್ತಾರಪ್ಪ ಅಂತಂದ್ರೆ ಪ್ರತಾಪಗಢ್ ಎಂಬಂತ ಒಂದು, ಇಲ್ಲಿ ಒಂದು ಯಾವ ಕೋಟೆ ಇರುತ್ತೆ ಅಂದ್ರೆ ಪ್ರತಾಪಗಢ ಎಂಬಂತ ಒಂದು ಕೋಟೆ ಇರುತ್ತೆ. ಈ ಒಂದು ಪ್ರದೇಶವನ್ನ ವಶಪಡಿಸಿಕೊಳ್ಳುವುದರ ಮುಖಾಂತರ, ಯಾವ ಪ್ರದೇಶ? ಜಾವಳಿ ಪ್ರದೇಶವನ್ನ
ಆಕ್ರಮಣ ಮಾಡಿ ವಶಪಡಿಸಿಕೊಳ್ಳುವ ಮುಖಾಂತರ ಇಲ್ಲಿ ಪ್ರತಾಪಗಢ ಎಂಬಂಥ ಒಂದು ಕೋಟೆಯನ್ನು ಈತ ನಿರ್ಮಾಣ ಮಾಡ್ತಾನೆ. ಯಾವುದನ್ನ? ಜಾವಳಿ ಪ್ರದೇಶವನ್ನು ವಶಪಡಿಸ್ಕೊಳ್ತಾನೆ. ಅನಂತರದಲ್ಲಿ ಆ ಒಂದು ಸ್ಥಳದಲ್ಲಿ ಪ್ರತಾಪಗಢ ಎಂಬ ಕೋಟೆಯನ್ನು ಯಾರು ನಿರ್ಮಾಣ ಮಾಡ್ತಾರೆ? ಶಿವಾಜಿ ನಿರ್ಮಿಸ್ತಾನೆ. ನೆಕ್ಸ್ಟ್, ಶಿವಾಜಿ ಮತ್ತು ಅಫ್ಜಲ್ ಖಾನ್. ಶಿವಾಜಿ ಮತ್ತು ಅಫ್ಜಲ್ ಖಾನ್ ನಡುವೆ ಏನು ನಡೆಯುತ್ತೆ? ಶಿವಾಜಿ ಹೇಳಿಕೆಯನ್ನು ಸಹಿಸದೇ ಇರ್ತಕ್ಕಂಥ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನ ಅಫ್ಜಲ್ ಖಾನನ್ನು ಕಳಿಸ್ತಾನೆ. ಯಾರ ಮೇಲೆ? ಶಿವಾಜಿಯ ಮೇಲೆ ಯುದ್ಧಕ್ಕೆ ಅಫ್ಜಲ್ ಖಾನನ್ನು ಕಳಿಸ್ತಾನೆ. ಸೊ ಆಗ ಏನಾಗುತ್ತೆ? ಶಿವಾಜಿ ತನ್ನ ಒಂದು ಚಾಕಚಕ್ಯತೆಯಿಂದ, ಚತುರತೆಯಿಂದ ಅಫ್ಜಲ್ ಖಾನನ್ನು ಕೊಂದು ಆತನ ಬಿಡಾರವನ್ನು ಕೂಡ ಲೂಟಿಯನ್ನು ಮಾಡ್ತಾನೆ. ನೆಕ್ಸ್ಟು, ಶಿವಾಜಿ ಮತ್ತು ಶೈಸ್ತಾ ಖಾನ್. ಶಿವಾಜಿ ಮತ್ತು ಶೈಸ್ತಾ ಖಾನ್ ನಡುವೆ ಒಂದು ಮತ್ತೆ ಯುದ್ಧ ಆರಂಭ ಆಗುತ್ತೆ. ಇಲ್ಲಿ ಮೊಘಲರ ದೊರೆಯಾದಂಥ ಔರಂಗಜೇಬನಿಗೆ ಸೇರಿರ್ತಕ್ಕಂಥ ಕೆಲವು ಕೋಟೆಗಳು ಮತ್ತು ಪ್ರದೇಶಗಳನ್ನು ಶಿವಾಜಿ ಏನು ಮಾಡಿರ್ತಾನೆ? ವಶಪಡಿಸ್ಕೊಂಡಿರ್ತಾನೆ. ಸೊ ಇದನ್ನು ಸಹಿಸದೇ ಇರ್ತಕ್ಕಂಥ ಔರಂಗಜೇಬ ಶಿವಾಜಿಯನ್ನು ಸದೆಬಡಿಯಲು ಯಾರನ್ನು ಕಳಿಸ್ತಾನೆ? ಶೈಸ್ತಾ ಖಾನನನ್ನು ಕಳಿಸಿದನು. ಆದರೆ ಶಿವಾಜಿ ಶೈಸ್ತಾ ಖಾನನ ಮೇಲೆ ದಾಳಿ ಮಾಡಿ ಅವನ ಕೈಬೆರಳುಗಳನ್ನು ಕಡಿದು ಯುದ್ಧರಂಗದಿಂದ ಪಲಾಯನ ಮಾಡಿದನು. ಸೊ ಇದು ಶಿವಾಜಿಯ ಖ್ಯಾತಿಯನ್ನು ಹೆಚ್ಚಿಸಿತು. ಯಾರನ್ನ? ಶಿವಾಜಿ ಮೇಲೆ ದಾಳಿ ಮಾಡಿದಂಥ ಶಿವಾಜಿ ಮೇಲೆ ದಾಳಿ ಮಾಡಿದಂಥ ಶೈಸ್ತಾ ಖಾನನ ಮೇಲೆ ಈತ ದಾಳಿ ಮಾಡಿ ಅವನ ಕೈ ಬೆರಳುಗಳನ್ನು ಕಡಿದು ಯುದ್ಧರಂಗದಿಂದಲೇ ಅವನು ಪಲಾಯನವನ್ನು ಮಾಡ್ತಾನೆ. ಇದರಿಂದ ಏನಾಗುತ್ತೆ? ಶಿವಾಜಿಯ ಖ್ಯಾತಿ ಇನ್ನಷ್ಟು ಪ್ರಖ್ಯಾತಿಗೊಳ್ಳುತ್ತದೆ. ನೆಕ್ಸ್ಟು, ಸೂರತ್ ಮೇಲೆ ದಾಳಿ. ಶಿವಾಜಿಯು ಬ್ರಿಟಿಷರ ಅಧೀನದಲ್ಲಿದ್ದಂತಹ ಸೂರತ್ ಬಂದರನ್ನು ಏನು ಮಾಡ್ತಾನೆ? 1664ರಲ್ಲಿ ಮೊಟ್ಟ ಮೊದಲ ಬಾರಿಗೆ ದಾಳಿ ಮಾಡಿ ಅಲ್ಲಿರ್ತಕ್ಕಂಥ ಅಪಾರವಾದಂಥ ಸಂಪತ್ತನ್ನು ಲೂಟಿ ಮಾಡ್ತಾನೆ. ಸೊ ಇದು ಕೂಡ ಶಿವಾಜಿಯ ಒಂದು ಸಾಧನೆ, ಸೈನಿಕ ಸಾಧನೆ ಅಂತ ನಾವು ಗಮನಿಸ್ಬೋದು. ನೆಕ್ಸ್ಟು, ಶಿವಾಜಿ ಮತ್ತು ರಾಜಾ ಜಯಸಿಂಗ್. ಶಿವಾಜಿ ವಿರುದ್ಧ ಔರಂಗಜೇಬನು ರಾಜಾ ಜಯಸಿಂಗ್ನನ್ನು ಕಳಿಸ್ತಾನೆ. ಶಿವಾಜಿ ವಿರುದ್ಧವಾಗಿ ಔರಂಗಜೇಬ ಏನು ಮಾಡ್ತಾನೆ? ಹೋರಾಟ ಮಾಡೋದಕ್ಕೆ ರಾಜಾ ಜಯಸಿಂಗ್ನನ್ನು ಕಳಿಸ್ತಾನೆ. ರಾಜಾ ಜಯಸಿಂಗ್ ಏನು ಮಾಡ್ತಾನೆ? ರಾಜಾ ಜಯಸಿಂಗ್ ಶಿವಾಜಿಯನ್ನು ಸೋಲಿಸಿ ಹಲವಾರು ಕೋಟೆಗಳನ್ನು ವಶಪಡಿಸ್ಕೊಳ್ತಾನೆ. ಇಲ್ಲಿವರೆಗೂ ಗೆಲುವು ಕಂಡಂಥ ಶಿವಾಜಿ ಏನಾಗುತ್ತೆ? ಇಲ್ಲಿ ರಾಜಾ ಜಯಸಿಂಗ್ನಿಂದ ಸೋತು ಹಲವಾರು ಕೋಟೆಗಳನ್ನು ಆತನಿಗೆ ಬಿಟ್ಕೊಡ್ಬೇಕಾಗುತ್ತೆ. ಇಲ್ಲಿಂದ ಏನಾಗುತ್ತೆ? ಶಿವಾಜಿಯು 1665ರಲ್ಲಿ ಪುರಂದರ ಒಪ್ಪಂದಕ್ಕೆ ಇಲ್ಲಿ ಸಹಿಯನ್ನು ಮಾಡ್ತಾನೆ. ರಾಜಿ ಸಂಧಾನ ಇಲ್ಲಿ ನಡೀತದೆ. ಅದರ ಪ್ರಕಾರವಾಗಿ ಶಿವಾಜಿ 23 ಕೋಟೆಗಳನ್ನು ಮತ್ತು ಕಪ್ಪ ಕಾಣಿಕೆಗಳನ್ನು ಯಾರಿಗೆ ಸಲ್ಲಿಸ್ತಾನೆ? ಮೊಘಲರಿಗೆ ಸಲ್ಲಿಸ್ತಾನೆ. ಅನಂತರದಲ್ಲಿ ಏನಾಗುತ್ತೆ? ಈ 23 ಕೋಟೆಗಳು ಸಂಪೂರ್ಣವಾಗಿ ರಾಜಾ ಜಯಸಿಂಗ್ ಏನು ಮಾಡ್ತಾನೆ? ಅವನ ಕಡೆಗೆ ಪಡೆದುಕೊಳ್ತಾನೆ. ಅಂದರೆ ಜಯಸಿಂಗ್ ಮೀನ್ಸ್ ಯಾರಿಲ್ಲಿ? ಔರಂಗಜೇಬನಿಗೆ ಸೇರುತ್ತೆ ಅಂತ ನಾವು ಗಮನಿಸ್ಬೋದು. ನೆಕ್ಸ್ಟ್, ಸೂರತ್ ಮೇಲೆ ದಾಳಿ. ಸೂರತ್ ಮೇಲೆ ದಾಳಿ. ಶಿವಾಜಿ ಇಲ್ಲಿ ಸೂರತ್ ಮೇಲೆ 1670ರಲ್ಲಿ 2ನೇ ಬಾರಿ ದಾಳಿಯನ್ನು ಮಾಡಿ ಅಲ್ಲಿರ್ತಕ್ಕಂಥ ಅಪಾರವಾದ ಸಂಪತ್ತನ್ನು ಲೂಟಿಯನ್ನು ಮಾಡ್ತಾನೆ. ನೆಕ್ಸ್ಟ್, ಶಿವಾಜಿಯ ಕಿರೀಟಧಾರಣೆ ಎಷ್ಟರಲ್ಲಾಗುತ್ತೆ? ಶಿವಾಜಿಯ ಕಿರೀಟಧಾರಣೆಯು ಎಷ್ಟರಲ್ಲಿ? ಕ್ರಿಸ್ತ ಶಕ 1674ರಲ್ಲಿ ಶಿವಾಜಿ ರಾಜನಾಗಿ ಕಿರೀಟಧಾರಣೆಯನ್ನು ಮಾಡ್ಕೊಳ್ತಾನೆ. ಜೊತೆಗೆ ಛತ್ರಪತಿ ಎಂಬಂಥ ಒಂದು ಬಿರುದನ್ನು ಕೂಡ ಶಿವಾಜಿಗೆ ನೀಡಲಾಗ್ತದೆ. ಸೊ ಇದಿಷ್ಟು ಶಿವಾಜಿಯ ಸೈನಿಕ ಸಾಧನೆಗಳು. ನೆಕ್ಸ್ಟ್ ನಾವು ನೋಡೋದಾದ್ರೆ ಶಿವಾಜಿಯ ಆಡಳಿತ ಪದ್ಧತಿಯನ್ನು ಕುರಿತಾಗಿ ಗಮನಿಸಬೇಕಾಗತ್ತೆ. ಹಾಗಾದರೆ ಶಿವಾಜಿ ಕಿರೀಟಧಾರಣೆ ಆಯಿತು, ಶಿವಾಜಿ ಆಡಳಿತ ಯಾವ ರೀತಿ ಇತ್ತು ಅಂತ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಶಿವಾಜಿಯ ಆಡಳಿತ ಪದ್ಧತಿ, ಇದರಲ್ಲಿ ಕೇಂದ್ರ ಸರ್ಕಾರವನ್ನು ಮೊದಲನೇದಾಗಿ ಗಮನಿಸ್ತೀವಿ. ಶಿವಾಜಿಯು ಮರಾಠ ರಾಜ್ಯವನ್ನು ನಿರ್ಮಿಸಿದನಲ್ಲದೆ ತನ್ನ ಆಡಳಿತವನ್ನು ಸಂಪೂರ್ಣವಾಗಿ ಸಂಘಟನೆಯನ್ನು ಮಾಡ್ಕೊಳ್ತಾನೆ. ಶಿವಾಜಿಯೇ ರಾಜ್ಯದ ಮುಖ್ಯಸ್ಥನಾಗಿರ್ತಾನೆ. ಇಷ್ಟೇ ಅಲ್ಲ, ಮಂತ್ರಿ ಮಂಡಲವನ್ನು ಕೂಡ ರಚನೆಯನ್ನು ಮಾಡಿಕೊಂಡು ಇಲ್ಲಿ 8 ಜನ ಮಂತ್ರಿಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು
ಅಷ್ಟಪ್ರಧಾನರು ಎಂಬಂಥ ಒಂದು ಮಂತ್ರಿಮಂಡಲವನ್ನು ರಚನೆ ಮಾಡಿರ್ತಕ್ಕಂಥ ಕೀರ್ತಿ ಶಿವಾಜಿಗೆ ಸಲ್ತದೆ. ಹಾಗಾದರೆ ಅಷ್ಟಪ್ರಧಾನರು ಎಂಬಂಥ ಮಂತ್ರಿಮಂಡಲವನ್ನು ಒಳಗೊಂಡಂತಹ ಮರಾಠರ ಪ್ರಸಿದ್ಧ ಅರಸ ಯಾರು? ಶಿವಾಜಿ. ಶಿವಾಜಿಯ 8 ಜನ ಮಂತ್ರಿಮಂಡಲವನ್ನು ಒಳಗೊಂಡಂತಹ ಅಷ್ಟಪ್ರಧಾನರು ಎಂಬಂಥ ಒಂದು ಮಂತ್ರಿಮಂಡಲ ಇರುತ್ತೆ. ಅದು ಯಾವ್ಯಾವ ಇಲಾಖೆಗಳಿತ್ತು ಅಲ್ವಾ, ಅವುಗಳಿಗೆ ಇದ್ದಂಥ ಹೆಸರುಗಳೇನು ಅಂತೇಳಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ಪೇಶ್ವೆ ಪ್ರಧಾನಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾನೆ. ಅಮಾತ್ಯ ಹಣಕಾಸು ಮಂತ್ರಿ. ಮಂತ್ರಿ ಅಂದರೆ ರಾಜನ ದಿನಚರಿಯನ್ನು ಬರೀತಾ ಇರ್ತಕ್ಕಂಥವನು. ಸುಮಂತ್. ಸುಮಂತ್ ಅಂದರೆ ವಿದೇಶಾಂಗ ಮಂತ್ರಿ. ಸಚಿವ. ಸಚಿವ ಅಂದರೆ ಲೆಕ್ಕಪತ್ರ ವ್ಯವಹಾರಗಳನ್ನು ನೋಡ್ಕೊಳ್ಳುವಂಥವನು. ಯಾರು? ಲೆಕ್ಕಪತ್ರ ವ್ಯವಹಾರವನ್ನು ನೋಡ್ಕೊಳ್ತಾ ಇರ್ತಕ್ಕಂಥವನು ಸಚಿವ. ನೆಕ್ಸ್ಟ್ ಪಂಡಿತ್ ರಾವ್. ಪಂಡಿತ್ ರಾವ್ ಅಂದರೆ ಧಾರ್ಮಿಕ ಅಧಿಕಾರಿ. ಸೇನಾಪತಿ. ಸೇನಾಪತಿ ಯಾರು? ಸೈನ್ಯದ ಮುಖ್ಯ ದಂಡನಾಯಕ. ನ್ಯಾಯಾಧೀಶ. ನ್ಯಾಯಾಧೀಶ ಅಂದರೆ ಮುಖ್ಯ ನ್ಯಾಯಾಧೀಶನನ್ನ ನ್ಯಾಯಾಧೀಶ ಅಂತೇಳಿ ಕರಿತಾ ಇದ್ವಿ. ಹೀಗೆ ಪೇಶ್ವೆ, ಅಮಾತ್ಯ, ಮಂತ್ರಿ, ಸುಮಂತ್, ಸಚಿವ, ಪಂಡಿತ್ ರಾವ್, ಸೇನಾಧಿಪತಿ ಅಥವಾ ಸೇನಾಪತಿ ಅಲ್ವಾ, ಅಥವಾ ನ್ಯಾಯಾಧೀಶ. ಇದಿಷ್ಟು 8 ಅಷ್ಟಪ್ರಧಾನರು. ಎಲ್ಲಿರ್ತಕ್ಕಂಥವ್ರು ಇವರು? ಶಿವಾಜಿಯ ಆಸ್ಥಾನದಲ್ಲಿದ್ದ ಅಷ್ಟಪ್ರಧಾನರು. ನೆಕ್ಸ್ಟ್ ಇದಿಷ್ಟು ಶಿವಾಜಿಯ ಒಂದು ಕೇಂದ್ರಾಡಳಿತ ಯಾವ ರೀತಿ ಇತ್ತು, ಕೇಂದ್ರ ಸರ್ಕಾರ ಅಂತ ನೋಡಿದ್ವಿ. ನೆಕ್ಸ್ಟ್ ಶಿವಾಜಿಯ ಪ್ರಾಂತೀಯ ಸರ್ಕಾರ. ಶಿವಾಜಿಯ ಪ್ರಾಂತೀಯ ಸರ್ಕಾರ ಯಾವ ರೀತಿ ಇತ್ತು ಅಂತ ನಾವು ಗಮನಿಸಬೇಕಾಗತ್ತೆ. ಶಿವಾಜಿಯು ತನ್ನ ರಾಜ್ಯವನ್ನ ಸ್ವರಾಜ್ಯ ಎಂದು ಕರೆಯುತ್ತಿದ್ದಂತಹ 4 ಪ್ರಾಂತ್ಯಗಳಾಗಿ ವಿಂಗಡಣೆಯನ್ನ ಮಾಡ್ತಾ ಇರ್ತಾನೆ. ಶಿವಾಜಿ ತನ್ನ ರಾಜ್ಯವನ್ನ ಏನಂತ ಕರಿತಾ ಇದ್ದ? ಸ್ವರಾಜ್ಯ ಎಂದು ಕರೆಯಲಾಗುತ್ತಿದ್ದಂತಹ 4 ಪ್ರಾಂತ್ಯಗಳಾಗಿ ವಿಂಗಡಿಸಿ ಪ್ರತಿಯೊಂದು ಪ್ರಾಂತ್ಯಕ್ಕೂ ಕೂಡ ಸರ್ದೇಶ್ಮುಖ್ ಎಂಬಂತಹ ರಾಜ್ಯಪಾಲನನ್ನ ಆತ ನೇಮಕವನ್ನ ಮಾಡ್ತಾನೆ. ಪ್ರತಿಯೊಂದು ಪ್ರಾಂತ್ಯಕ್ಕೂ ಯಾರು? ಸರ್ದೇಶ್ಮುಖ್ ಎಂಬಂತ ಒಂದು ರಾಜ್ಯಪಾಲರನ್ನ ನೇಮಕವನ್ನ ಮಾಡಿ ಪ್ರಾಂತ್ಯಗಳನ್ನ ಏನಂತ ಕರಿತಾ ಇದ್ದ? ದೇಶ್ ಎಂಬ ಜಿಲ್ಲೆಗಳನ್ನ ಪರಗಣಗಳೆಂಬ ತಾಲೂಕುಗಳಾಗಿ ಪುನರ್ವಿಂಗಡಣೆಯನ್ನ ಈತ ಮಾಡಿದ್ದ. ಆಡಳಿತದ ಅನುಕೂಲಕ್ಕಾಗಿ ಏನೇನೆಲ್ಲ ಬದಲಾವಣೆಗಳನ್ನ ಮಾಡಿರೋದನ್ನ ನಾವಿಲ್ಲಿ ಗಮನಿಸ್ತೀವಿ. ಮೊದಲು ರಾಜ್ಯವನ್ನ ಸ್ವರಾಜ್ಯ ಅಂತೇಳಿ ಫಸ್ಟ್ ಏನ್ ಮಾಡ್ತಾನೆ? ಕರೆದುಕೊಳ್ತಾನೆ. ಆ ಸ್ವರಾಜ್ಯಗಳನ್ನ ಏನ್ ಮಾಡ್ತಾನೆ? 4 ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡ್ತಾನೆ. ಆ ಪ್ರಾಂತ್ಯಗಳಿಗೆ ಅಧಿಕಾರಿ ಯಾರಾಗಿರ್ತಾನೆ? ರಾಜ್ಯಪಾಲ ಯಾರಾಗಿರ್ತಾನೆ ಅಂದ್ರೆ ಸರ್ದೇಶ್ಮುಖ್ ಆಗಿರ್ತಾನೆ. ಆ ಸರ್ದೇಶ್ಮುಖ್ ರಾಜ್ಯಪಾಲನಾಗಿ ಈ ಪ್ರಾಂತ್ಯಾಡಳಿತವನ್ನ ನೋಡ್ಕೊಳ್ತಾ ಇರ್ತಾನೆ. ಹಾಗಾದ್ರೆ ಮತ್ತೆ ಪ್ರಾಂತ್ಯಗಳನ್ನ ದೇಶ್ ಎಂಬಂತ ಜಿಲ್ಲೆಗಳಾಗಿ ವಿಂಗಡಣೆ ಮಾಡಲಾಗುತ್ತೆ. ಮತ್ತೆ ಆ ಜಿಲ್ಲೆಗಳನ್ನ ಏನಂತ? ಆ ಜಿಲ್ಲೆಗಳನ್ನ ಪರಗಣಗಳೆಂಬ ತಾಲೂಕುಗಳಾಗಿ ವಿಂಗಡಣೆಯನ್ನ ಮಾಡ್ತಾನೆ. ಎಗೇನ್ ಆ ತಾಲೂಕುಗಳನ್ನ ಈ ರೀತಿ ಪರಗಣಗಳೆಂಬ ತಾಲೂಕುಗಳಾಗಿ ಪುನರ್ ವಿಂಗಡಿಸಿ ಆಡಳಿತವನ್ನ ನಿರ್ವಹಿಸಿದಂಥ ಕೀರ್ತಿ ಶಿವಾಜಿಗೆ ಸಲ್ತದೆ. ಈ ಒಂದು ಜಿಲ್ಲಾಧಿಕಾರಿ ಯಾರು? ಜಿಲ್ಲಾಧಿಕಾರಿ ದೇಶ್ಮುಖ್ ಮತ್ತು ಪರಗಣದ ಅಧಿಕಾರಿ ದೇಸಾಯಿ. ಜಿಲ್ಲಾಧಿಕಾರಿ ಯಾರು? ದೇಶ್ಮುಖ್ ಅಲ್ವಾ, ದೇಶ್ಮುಖ್. ಮತ್ತೆ ಪರಗಣದ ಅಧಿಕಾರಿ, ಜಿಲ್ಲೆಗಳನ್ನು ನೋಡ್ಕೊಳ್ತಿದ್ದಂಥ ಅಧಿಕಾರಿ ದೇಶ್ಮುಖ್ ಆಗಿರ್ತಾನೆ. ಹಾಗೆ ಪರಗಣಗಳನ್ನ ನೋಡ್ಕೊಳ್ತಿದ್ದಂಥ ಅಧಿಕಾರಿಯನ್ನ ಏನಂತ ಕರಿತೀವಿ? ದೇಸಾಯಿ ಅಂತೇಳಿ ಕರೆಯಲಾಗ್ತಿತ್ತು. ಇಲ್ಲಿ ಗ್ರಾಮವೇ ಈ ಒಂದು ಸಭೆಯ ಆಡಳಿತದ ಅತಿ ಚಿಕ್ಕ ಘಟಕವಾಗಿತ್ತು ಅಂತೇಳಿ ನಾವು ಗಮನಿಸಬಹುದಾಗಿದೆ. ಇದಿಷ್ಟು ಈ ಒಂದು ಪ್ರಾಂತೀಯ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಒಂದು ಮಾಹಿತಿಯಾಗಿತ್ತು. ನೆಕ್ಸ್ಟ್ ನಾವು ನೋಡೋದಾದ್ರೆ ಕಂದಾಯ ಪದ್ಧತಿ. ಶಿವಾಜಿಯ ಕಂದಾಯ ಪದ್ಧತಿ ಯಾವ ರೀತಿ ಇತ್ತು ಅಂತೇಳಿ ನಾವು ಗಮನಿಸಬೇಕಾಗತ್ತೆ. ಶಿವಾಜಿಯು ಫಲವತ್ತತೆಯ ಮತ್ತು ಉತ್ಪತ್ತಿಯನ್ನ ಆಧರಿಸಿದಂತಹ ಭೂಮಿಯನ್ನ ಈತ ವರ್ಗೀಕರಣ ಮಾಡ್ತಾ ಇದ್ದ. ಯಾವ ರೀತಿ ವರ್ಗೀಕರಣ ಮಾಡ್ತಾ ಇದ್ದ ಅಂತಂದ್ರೆ
ಇಲ್ಲಿ ಭೂಕಂದಾಯವನ್ನು ಉತ್ಪನ್ನದ 30% ನಿಗದಿಗೊಳಿಸಲಾಗಿತ್ತು. ಅಂದರೆ ಬೆಳೆದಿರ್ತಕ್ಕಂಥ ಬೆಳೆಯಲ್ಲಿ ಉತ್ಪನ್ನದ 30% ನಿಗದಿ ಮಾಡಿ ಆ ಒಂದು ಕಂದಾಯವನ್ನು ನಗದು ರೂಪದಲ್ಲಾದ್ರೂ ನೀಡ್ಬೋದಾಗಿತ್ತು ಅಥವಾ ಧಾನ್ಯದ ರೂಪದಲ್ಲಾದ್ರೂ ವಸೂಲಿಯನ್ನು ಮಾಡಲಾಗ್ತಿತ್ತು. ಹಾಗೆ ಶಿವಾಜಿಯು ಚೌತ್ ಮತ್ತು ಸರ್ದೇಶ್ಮುಖ್ ಶಿವಾಜಿ ಚೌತ್ ಹಾಗೆ ಸರ್ದೇಶ್ಮುಖ್ ಎಂಬಂತಹ 2 ರೀತಿಯ ಹೊಸ ತೆರಿಗೆಗಳನ್ನು ಜಾರಿ ಮಾಡಿದ್ದನು. ಇದು ಇಂಪಾರ್ಟೆಂಟು, ತುಂಬ ಸಲ ಪ್ರಶ್ನೆಗಳು ರಿಪೀಟ್ ಆಗಿರ್ತಕ್ಕಂಥ ಒಂದು ಅಂಶ. ಚೌತ್ ಮತ್ತು ಸರ್ದೇಶ್ಮುಖ್ ಅನ್ನೋಂಥದ್ದು ಇವು ಯಾರು ಮರಾಠರ ಪ್ರಸಿದ್ಧ ಅರಸನಾದಂಥ ಶಿವಾಜಿ ಸಂಗ್ರಹ ಮಾಡ್ತಾ ಇರ್ತಿದ್ದಂತಹ ಪ್ರಮುಖ ತೆರಿಗೆಗಳಾಗಿತ್ತು. ನೆಕ್ಸ್ಟ್ ಕಂದಾಯ ಪದ್ಧತಿ ಆಯಿತು, ನೋಡೋಣ. ನೆಕ್ಸ್ಟ್ ಒಂದು ಸೈನಿಕ ಮತ್ತು ನ್ಯಾಯಾಡಳಿತ ಯಾವ ರೀತಿ ಇತ್ತು. ಶಿವಾಜಿ ರಾಜ್ಯ ಸೈನಿಕ ರಾಜ್ಯವಾಗಿತ್ತು. ರಾಜನೇ ರಾಜ್ಯದ ಸೈನ್ಯದ ಮುಖ್ಯಸ್ಥನಾಗಿದ್ದ. ಹಾಗೆ ಶಿವಾಜಿಯ ಸೈನ್ಯ ಏನೇನನ್ನು ಒಳಗೊಂಡಿತ್ತು ಅಂದರೆ ಕಾಲಾಳು, ಅಶ್ವಪಡೆ ಮತ್ತು ಪಿರಂಗಿ ಪಡೆ, ಒಂಟೆ ಮತ್ತು ಆನೆಗಳನ್ನು ಕೂಡ ಶಿವಾಜಿಯ ಸೈನ್ಯ ಒಳಗೊಂಡಿತ್ತು. ಕಾಲ್ದಳದ ಸೈನಿಕರಿಗೆ ಗೆರಿಲ್ಲಾ ಮತ್ತು ಪರ್ವತ ಯುದ್ಧ ಕಲೆಯಲ್ಲಿ ವಿಶೇಷವಾದಂಥ ತರಬೇತಿಯನ್ನು ನೀಡಲಾಗಿತ್ತು. ಯಾರಿಗೆ? ಕಾಲ್ದಳದ ಮತ್ತು ಈ ಒಂದು ಕಾಲ್ದಳದ ಸೈನಿಕರಿಗೆ ಗೆರಿಲ್ಲಾ ಮತ್ತು ಪರ್ವತ ಯುದ್ಧ ಕಲೆಯಲ್ಲಿ ವಿಶೇಷವಾದಂಥ ತರಬೇತಿಯನ್ನು ನೀಡಲಾಗ್ತಿತ್ತು. ಹಾಗೆ ಈ ಕಾಲ್ದಳ ಮತ್ತು ಅಶ್ವಪಡೆಯಲ್ಲಿ ಯಾರ್ಯಾರಿದ್ರು ಅಂತಂದರೆ ನಾಯಕರು, ಹವಾಲ್ದಾರರು, ಜುಮ್ಲಾದಾರರು, ಅಜಾರಿಗಳು ಮತ್ತಿತರ ವಿವಿಧ ಶ್ರೇಣಿಗಳ ಸೈನ್ಯಾಧಿಕಾರಿಗಳು ಇದ್ದರು. ವಿವಿಧ ಶ್ರೇಣಿಗಳ ಸೈನ್ಯಾಧಿಕಾರಿಗಳು ಎಲ್ಲಿದ್ದರು? ಈ ಒಂದು ಕಾಲ್ದಳ ಮತ್ತು ಅಶ್ವಪಡೆಯಲ್ಲಿ ಮುಖ್ಯವಾಗಿ ನಾಯಕರು, ಹವಾಲ್ದಾರರು, ಜುಮ್ಲಾದಾರರು, ಹಜಾರಿಗಳು ಮತ್ತು ವಿವಿಧ ಶ್ರೇಣಿಯ ಸೈನ್ಯಾಧಿಕಾರಿಗಳು ಇರ್ತಾ ಇದ್ರು. ಶಿವಾಜಿಯು ಸುಮಾರು 200 ಹಡಗುಗಳನ್ನು ಒಳಗೊಂಡಂತಹ ಬಲಿಷ್ಠ ನೌಕಾಪಡೆಯನ್ನು ಕೂಡ ಹೊಂದಿದ್ದ. ಹಾಗೆ ಮರಾಠ ರಾಜ್ಯದಲ್ಲಿ ಮುಖ್ಯವಾಗಿ ಶಿವಾಜಿ ಸರ್ವೋಚ್ಚ ನ್ಯಾಯಾಧೀಶನಾಗಿದ್ದ. ಮರಾಠರ ರಾಜ್ಯದಲ್ಲಿ ಶಿವಾಜಿ ಸರ್ವೋಚ್ಚ ನ್ಯಾಯಾಧೀಶ, ಆತನೇ ಸುಪ್ರೀಂ ಆಗಿದ್ದ. ಅಷ್ಟೇ ಅಲ್ಲ, ಗ್ರಾಮ ಪಂಚಾಯಿತಿಗಳು ಈ ನಾಗರಿಕ ಮತ್ತು ನ್ಯಾಯಾಲಯಗಳ ತೀರ್ಪುಗಳಿಗೆ ರಾಜ ಮನ್ನಣೆಯನ್ನು ನೀಡ್ತಾ ಇದ್ವು. ಯಾವ ಗ್ರಾಮ ಪಂಚಾಯಿತಿಗಳು ಅಲ್ವಾ? ಈ ಒಂದು ನಾಗರಿಕ ಮತ್ತು ಜಿಲ್ಲಾಧಿಕಾರಿಗಳು ಹಾಗೆ ರಾಜ್ಯಪಾಲರು ಅಪರಾಧ ಪ್ರಕರಣಗಳನ್ನು ಇತ್ಯರ್ಥವನ್ನು ಮಾಡ್ತಾ ಇದ್ರು. ಈ ಒಂದು ಗ್ರಾಮ ಪಂಚಾಯಿತಿಗಳು ನಾಗರಿಕ ಮತ್ತು ಜಿಲ್ಲಾಧಿಕಾರಿಗಳ ರಾಜ್ಯಪಾಲರ ಇನ್ನಿಷ್ಟು ಅಂದರೆ ಅಪರಾಧ ಕೃತ್ಯಗಳೇನಾದರೂ ನಡೆದರೆ ಅವುಗಳನ್ನು ಇತ್ಯರ್ಥಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು ಅಂತೇಳಿ ನಾವು ಹೇಳ್ಬೋದು. ಈ ಒಂದು ಗ್ರಾಮ ಪಂಚಾಯಿತಿಗಳ ಕೆಲಸ ಆಗಿತ್ತು. ಈ ಒಂದು ಗ್ರಾಮಗಳೇ ನ್ಯಾಯಾಡಳಿತಕ್ಕೆ ಅಥವಾ ನ್ಯಾಯ ತೀರ್ಪುಗಳಿಗೆ ಹೆಚ್ಚಿನ ಒಂದು ರಾಜಮನ್ನಣೆಯನ್ನು ಕೂಡ ನೀಡ್ತಾ ಇದ್ರು. ಇದಿಷ್ಟು ಶಿವಾಜಿಯ ಸೈನಿಕ ಮತ್ತು ನ್ಯಾಯಾಂಗ ವ್ಯವಸ್ಥೆ ಆಯಿತು. ಸೊ ಈ ಒಂದು ಅಂಶಗಳಿಂದಾಗಿ ನಾವು ಶಿವಾಜಿಯ ಆಡಳಿತ ಪದ್ಧತಿ ಯಾವ ರೀತಿ ಇತ್ತು ಅಂಥೇಳಿ ನಾವು ಮುಖ್ಯವಾದ ಅಂಶಗಳನ್ನು ಗಮನಿಸ್ತಾ ಇದ್ವಿ ಅಲ್ವಾ. ಇಲ್ಲಿ ಅಷ್ಟಪ್ರಧಾನರು ಎಂಬಂತಹ ಮಂತ್ರಿಗಳನ್ನು ಒಳಗೊಂಡಂತಹ ಮರಾಠರ ಒಂದು ರಾಜ್ಯ ಯಾವುದು ಅಂತಂದರೆ ಮರಾಠರ ಅಷ್ಟಪ್ರಧಾನರು ಎಂಬಂಥ ಈ ಒಂದು ವ್ಯವಸ್ಥೆಯನ್ನು ಮಂತ್ರಿಮಂಡಲವನ್ನು ಒಳಗೊಂಡಿದ್ದು ಯಾವ ಒಂದು ಆಡಳಿತ ಅಂತಂದರೆ ಮರಾಠ ಆಡಳಿತದಲ್ಲಿ ಯಾರು ಈ ಒಂದು ಅದನ್ನು ಜಾರಿ ತಂದಿದ್ದು ಅಂತಂದರೆ ಶಿವಾಜಿ ಅಷ್ಟಪ್ರಧಾನರು ಎಂಬಂತಹ ಈ ಒಂದು ಮಂತ್ರಿಮಂಡಲವನ್ನು ಒಳಗೊಂಡಂಥ ಒಂದು ವ್ಯವಸ್ಥೆಯನ್ನು ಜಾರಿಗೊಳಿಸಿದ್ದ ಅಂತ ನಾವು ಗಮನಿಸ್ಬೋದು. ಇದರಲ್ಲಿ ನಿಮಗೆ ಕೇಳುವಂಥ ಸಾಧ್ಯತೆಗಳು ಇರ್ತಕ್ಕಂಥದ್ದು ಅಂದರೆ ಪೇಶ್ವೆ ಪ್ರಧಾನಮಂತ್ರಿ ಎಲ್ರಿಗೂ ಗೊತ್ತಿರುತ್ತೆ, ಕೆಲವೊಂದಿಷ್ಟು ಗೊತ್ತಿಲ್ಲದಿರ್ತಕ್ಕಂಥದ್ದು ಅಥವಾ ನಾವು ನೆಗ್ಲೆಕ್ಟ್ ಮಾಡುವಂಥ ಏರಿಯಾಗಳನ್ನು ಅವರು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋರು ಫೋಕಸ್ ಮಾಡುವಂಥದ್ದು. ಸೊ ಹಾಗಾಗಿ ಇವುಗಳನ್ನು ಪ್ರತಿಯೊಂದನ್ನು ಪಾಯಿಂಟ್ ಔಟ್ ಮಾಡಿಕೊಂಡು ನೀವು ನೀಟಾಗಿ ಇನ್ನೊಂದ್ಸಲ ಓದಿದರೆ ನೆನಪಲ್ಲಿ ಉಳಿಯುತ್ತೆ. ಸೊ ಹಾಗಾಗಿ ಈ ರೀತಿ ಅಂಶಗಳನ್ನು ತುಂಬ ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅದರ ಜೊತೆಯಲ್ಲಿ ಈ ಒಂದು ಶಿವಾಜಿ ತನ್ನ ರಾಜ್ಯವನ್ನು ಸ್ವರಾಜ್ ಅಂತೇಳಿ ಕರಿತಾ ಇದ್ದ. ಅವುಗಳನ್ನು
ಪ್ರಾಂತ್ಯಗಳನ್ನು ಎಷ್ಟು ಭಾಗಗಳಾಗಿ ವಿಂಗಡಣೆ ಮಾಡ್ತಿದ್ದ, ಹಾಗೆ ಈ ಒಂದು ಜಿಲ್ಲೆಗಳಿಗೆ ಏನಂತ ಕರಿತಾ ಇದ್ದ ಅಲ್ವಾ, ತಾಲೂಕುಗಳನ್ನು ಏನಂತ ಕರಿತಾ ಇದ್ದ, ಹಾಗೆ ದೇಶ್ಮುಖ್ ಅಂದರೆ ಯಾರು, ಅಥವಾ ಜಿಲ್ಲಾಧಿಕಾರಿಗೆ ಮರಾಠರ ಆಡಳಿತದಲ್ಲಿ ಏನಂತ ಕರಿತಾ ಇದ್ರು, ಪ್ರಾಂತ್ಯ ಆಡಳಿತದಲ್ಲಿ ಮರಾಠರಲ್ಲಿ ನಾವು ಮುಖ್ಯವಾಗಿ ಜಿಲ್ಲಾಧಿಕಾರಿಗೆ ಏನಂತ ಕರಿತಾ ಇದ್ರು ಅಂತಂದ್ರೆ ದೇಶ್ಮುಖ್ ಅಂತ ಕರಿತಾ ಇದ್ರು. ಸೊ ಈ ರೀತಿ ಉಲ್ಟಾ ತಿರುಗಿಸಿ ಆ ಕಡೆ ಈ ಕಡೆ ಕ್ವಶನ್ ಅನ್ನ ಕೇಳುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಜಿಲ್ಲಾಧಿಕಾರಿಗೆ ಪ್ರಾಂತೀಯ ಆಡಳಿತದಲ್ಲಿ ದೇಶ್ಮುಖ್ ಅಂತ ಕರಿತಾ ಇದ್ರು, ಹಾಗೆ ಪರಗಣದ ಅಧಿಕಾರಿಗೆ ದೇಸಾಯಿ ಅಂತೇಳಿ ಕರಿತಾ ಇದ್ರು. ಈ ರೀತಿ ಅಂಶಗಳನ್ನ ನಾವು ಹೈಲೈಟ್ ಮಾಡಿಕೊಂಡು ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಹಾಗೆ ಕಂದಾಯದಲ್ಲಿ ಬಂದರೆ 2 ಅಂಶಗಳು ಇಂಪಾರ್ಟೆಂಟ್, ಇಲ್ಲಿ ಇನ್ನೇನಿಲ್ಲ. ಚೌತ್ ಮತ್ತು ಸರ್ದೇಶ್ಮುಖ್ ಎಂಬಂಥ 2 ರೀತಿಯ ತೆರಿಗೆಗಳನ್ನು ಶಿವಾಜಿ ಸಂಗ್ರಹವನ್ನು ಮಾಡ್ತಾ ಇದ್ದ ಅಂತಕ್ಕದ್ದು ಇಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶ ಆಗಿರುತ್ತೆ. ಅವುಗಳನ್ನು ಕೂಡ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಸೊ ನೆಕ್ಸ್ಟ್ ನೋಡಿ, ಇವೆಲ್ಲ ಸೈನಿಕರಿಗೆ ಇನ್ನೇನಂದರೆ ಇವೆರಡು ಮುಖ್ಯವಾಗಿ ಕಂದಾಯದಲ್ಲಿ ಚೌತ್ ಮತ್ತು ಸರ್ದೇಶ್ಮುಖ್ ಎಂಬಂಥ 2 ರೀತಿಯ ತೆರಿಗೆಗಳನ್ನು ವಿಧಿಸ್ತಿದ್ದ ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ರಿ ಸಾಕು, ಅಷ್ಟೇ. ಎಷ್ಟು ಭಾಗ ಅಂತಂದರೆ ಅವರು ರೈತರು ಬೆಳೆದಂಥ ಬೆಳೆಯಲ್ಲಿ 30% ನಿಗದಿಯನ್ನು ಮಾಡಿದ್ದ. ಈ ರೀತಿಯ ಅಂಶಗಳನ್ನು ಹೈಲೈಟ್ ಮಾಡಿಕೊಂಡು ಪಾಯಿಂಟ್ ಔಟ್ ಮಾಡಿಕೊಂಡ್ರೆ ಓದೋದಕ್ಕೂ ಈಸಿ ಆಗುತ್ತೆ, ನೆನಪಲ್ಲೂ ಸಹ ಉಳಿಯುತ್ತೆ, ಹಾಗೆ ರಿವಿಷನ್ ಟೈಮಲ್ಲೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇದಿಷ್ಟಿರಲಿ ಈ ಒಂದು ವಿಡಿಯೋದಲ್ಲಿ. ತುಂಬ ಲೆಂದಿ ಆಗಿದ್ದಾವೆ ಎಲ್ಲ ವಿಡಿಯೋಗಳು. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ವಿಜಯನಗರ ಸಾಮ್ರಾಜ್ಯ ಅಲ್ವಾ. ಅನಂತರದಲ್ಲಿ ಮಧ್ಯಕಾಲೀನ ಭಾರತದ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾವು ದೆಹಲಿ ಸುಲ್ತಾನರ ನಂತರದಲ್ಲಿ ಮೊಘಲರನ್ನು ನೋಡಿದ್ವಿ, ಅನಂತರ ಮರಾಠರ ಆಡಳಿತವನ್ನು ಗಮನಿಸಿದ್ವಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟಾಗಿ 1 ವಾಕ್ಯ 2 ವಾಕ್ಯ ಮತ್ತು ಲಾಂಗ್ ಆನ್ಸರ್ಸಲ್ಲಿ ಯಾವುದು ಇಂಪಾರ್ಟೆಂಟ್ ಇದೆ ಅವುಗಳನ್ನು ಎಕ್ಸಾಮ್ಗಳಿಗೆ ಎಷ್ಟು ಬೇಕು ಅಷ್ಟನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ಇಲ್ಲಿವರೆಗೂ ಈ ಒಂದು ವಿಡಿಯೋನ ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ಹಾಗೆ ಅದರ ಜೊತೆಯಲ್ಲಿ ಯಾರೆಲ್ಲ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ತುಂಬ ಧನ್ಯವಾದ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಅವುಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ಏನಾದರೂ ಇನ್ನೂ ವಿಷಯಗಳನ್ನು ಸೇರಿಸ್ಬೇಕಾ ಅಥವಾ ಯಾವ ವಿಷಯದ ಬಗ್ಗೆ ಇನ್ನು ನೆಕ್ಸ್ಟ್ ಚರ್ಚೆ ಮಾಡಬೇಕಂತಕ್ಕಂಥ ವಿಷಯಗಳೇನಾರ ಇದ್ದರೆ ಆ ಒಂದು ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ವಿಡಿಯೋ ನೋಡಿದಂಥ ಎಲ್ರಿಗೂ ಕೂಡ ಥ್ಯಾಂಕ್ಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.